ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ನಮ್ಮ ಇಸ್ರೋದು ಬಾಹ್ಯಾಕಾಶಕ್ಕೆ ಮನುಷ್ಯರನ್ನ ಕಳಿಸುವಂಥ ಮಿಷನ್ ಗಗನಯಾನ ಏನಿದೆ ಅದು 90% ಆಫ್ ದ ವರ್ಕ್ ಕಂಪ್ಲೀಟ್ ಆಗಿದೆಯಂತೆ. 2027ನೇ ಇಸ್ವಿ ಮುಂದಿನ 2 ವರ್ಷಗಳಲ್ಲಿ ನಮ್ಮ ಭಾರತ ದೇಶ ಕೂಡ ಬಾಹ್ಯಾಕಾಶಕ್ಕೆ ಮನುಷ್ಯನನ್ನು ಕಳಿಸುತ್ತೆ. ಐ ಹೋಪ್ ಇದು ಕಂಪ್ಲೀಟಾಗಿ ಸಕ್ಸಸ್ ಆಗುತ್ತೆ ಅಂತ. ಸೊ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. 90% ವರ್ಕ್ ಕಂಪ್ಲೀಟ್ ಆಗಿದೆಯಂತ. ತುಂಬ ಫಾಸ್ಟಾಗಿ ಫಿನಿಷ್ ಮಾಡ್ತಾ ಇದ್ದಾರೆ ನನಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಟಾರ್ಲಿಂಕ್ ಅವರಿಗೆ ಆಲ್ಮೋಸ್ಟ್ ಎಲ್ಲ ಪರ್ಮಿಷನ್ನು ಕೂಡ ಸಿಕ್ಬಿಟ್ಟಿದೆ. ಸ್ಟಾರ್ಲಿಂಕ್ ಅವರು ಎಲ್ಲ ಗೈಡ್ಲೈನ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಮುಂದಿನ ವರ್ಷ 2026ನೇ ಇಸ್ವಿಗೆ ಅವ್ರದ್ದು ಸ್ಟಾರ್ಲಿಂಕ್ ಇಂಟರ್ನೆಟ್ ನಮ್ಮ ಭಾರತದಲ್ಲಿ ಅವೈಲಬಲ್ ಇರುತ್ತೆ. ಪ್ಲ್ಯಾನ್ಸ್ಗಳ ಬಗ್ಗೆ ತುಂಬ ರೂಮರ್ಸ್ಗಳು ಓಡಾಡ್ತಾ ಇದೆ ಆಯಿತಾ. ನನಗನ್ನಿಸ್ದಂಗೆ ಇನ್ಸ್ಟಾಲೇಷನ್ ಚಾರ್ಜ್ ಏನು ಡಿವೈಸ್ ಕೊಡ್ತಾರೆ ಅದಕ್ಕೇ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಹತ್ತತ್ರ 20,000 to 25,000 ರೂಪಾಯಿ ಆ ಒಂದು ಡಿವೈಸ್ಗೆ ಆಗ್ಬೋದು ಆಯಿತಾ. ಮಂತ್ಲಿ ಪ್ಲ್ಯಾನ್ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಕೆಲವೊಂದು ಟೈಮ್ 800 ರೂಪಾಯಿ ಅಂತಾರೆ, ಕೆಲವೊಬ್ಬರು 1,500 ಅಂತ, ಇನ್ನು ಕೆಲವು ಜನ 3,000 ರೂಪಾಯಿ ಅಂತ ಅಂತಾರೆ ತಿಂಗಳು ಪ್ಲ್ಯಾನು. ಸೊ ನೋಡೋಣ, ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಒಟ್ಟಿಗೆ ನಮ್ಮ ಭಾರತ ದೇಶದ ಯಾವುದಾದ್ರೂ ಒಂದು ಕಂಪ್ನಿ ಜೊತೆ ಕೊಲ್ಯಾಬ್ರೇಟ್ ಆಗಿ ಮೋಸ್ಟ್ಲಿ ಇದನ್ನು ತರಬಹುದು ನಂಗೆ ಅನ್ನಿಸ್ತಂಗೆ. ಏನಕ್ಕೆ ಪ್ರೈವಸಿ ಇಶ್ಯೂ ಬರುತ್ತೆ ಆಯಿತಾ. ಏನಕ್ಕೆ ಅಂದರೆ ನೋಡಿ, ಅವ್ರು ಸ್ಯಾಟಲೈಟ್ ಥ್ರೂ ಇಂಟರ್ನೆಟ್ ಕೊಡ್ತಾರೆ. ನಾವು ನಮ್ಮ ಡಾಟಾ ಕೆಲವೊಂದು ಇಂಟರ್ನೆಟ್ಟು ಅದೆಲ್ಲದನ್ನು ಕೂಡ ನಮ್ಮ ಫೋನಿಂದ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಕೂಡ ಒಂದು ಸ್ಟಾರ್ಲಿಂಕಿಗೆ ಗೊತ್ತಾಗುತ್ತೆ ಆಯಿತಾ. ಸೊ ನಮ್ಮ ದೇಶದ ಜನರ ಡಾಟಾ ನಮ್ಮ ದೇಶದಲ್ಲೇ ಸ್ಟೋರ್ ಆಗಬೇಕು. ಸೊ ಅದಕ್ಕೆಲ್ಲ ಅವ್ರು ಒಪ್ಕೊಂಡ್ರೇ ನಮ್ಮ ದೇಶದ ಸರ್ಕಾರದಕ್ಕೆ ಪರ್ಮಿಷನ್ನ ಕೊಡುತ್ತೆ ಅವರು ಕಂಪ್ನಿಯನ್ನು ನಡೆಸೋದಕ್ಕೆ. ಸೊ ಅವರೆಲ್ಲ ಒಪ್ಕೊಂಡಿದ್ದಾರಂತೆ. ಬಟ್ ಒಳಗಡೆ ಏನು ಮಾಡ್ತಾರೋ ಯಾರಿಗೆ ಗೊತ್ತು ಅಲ್ವಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗಾರ್ಮಿನ್ ಅವರು ಒಂದು ಸ್ಮಾರ್ಟ್ ವಾಚನ್ನು ನಮ್ಮ ದೇಶದಲ್ಲಿ ಲಾಂಚ್ ಮಾಡಿದ್ದಾರೆ. 2 ಇಂಚಿನ ಅಮೂಲ್ಯ ಡಿಸ್ಪ್ಲೇ ಹೊಂದಿರುವಂಥ ಸ್ಮಾರ್ಟ್ ವಾಚು 8 ದಿನಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಇದು ಕೊಡುತ್ತಂತೆ. ಗಾರ್ಮಿನ್ ಒಂದು ರೆಪ್ಯೂಟೆಡ್ ವಾಚ್ ಬ್ರ್ಯಾಂಡ್ ಆಯಿತು. ಯೂಶ್ವಲಿ ಟ್ರಕ್ಕಿಂಗ್ ಹೋಗೋರೆಲ್ಲ ಈ ಗಾರ್ಮಿನ್ ವಾಚನ್ನು ಯೂಸ್ ಮಾಡಿ ತುಂಬ ಅಕ್ಯುರೇಟ್ ರೀಡಿಂಗನ್ನು ನಮಗೆ ಇದು ಕೊಡುತ್ತೆ ಅಂತ. ಬಟ್ ಬೆಲೆ ನೋಡಿದ್ರೆ ಪಕ್ಕಾ ಶಾಕ್ ಆಗ್ತೀರಾ ಆಯಿತಾ. 98,000 ರೂಪಾಯಿಗೆ ಒಂದು ಸ್ಮಾರ್ಟ್ ವಾಚನ್ನು ಲಾಂಚ್ ಮಾಡಿದ್ರು. 98,000, ಯಪ್ಪ ದೇವರೇ. ನಂಗೆ ಗೊತ್ತಿಲ್ಲ ಎಷ್ಟು ಜನ ತಗೋತಾರೆ. ಪ್ಯಾಷನೇಟ್ ಇರೋ ತಗೋತಾರೆ ನಂಗೆ ಅನ್ನಿಸ್ದಂಗೆ. ಇದರಲ್ಲಿ GPS ಎಲ್ಲ ತುಂಬ ಅಕ್ಯುರೇಟ್ ಆಗಿರುತ್ತೆ ಆಯಿತಾ. ಸೊ ಕ್ರೇಜಿ. ನೋಡ್ರಪ್ಪ, ತಗೊಳ್ಳೋರು ಯಾರಾದರೂ ಇದ್ದೀರಾ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಈ iPhone 18 ಸೀರೀಸನ್ನು ಏನು ನೆಕ್ಸ್ಟ್ ಮುಂದಿನ ವರ್ಷ ಲಾಂಚ್ ಮಾಡ್ತಾರೆ, ಆ ಫೋನ್ನ ಜೊತೆಗೆ ಒಂದು ಫೋಲ್ಡಬಲ್ ಫೋನ್ ಕೂಡ ಇರುತ್ತಂತೆ. ಸೊ ಆ ಫೋಲ್ಡಬಲ್ ಫೋನ್ನಲ್ಲಿ ಮೊಟ್ಟ ಮೊದಲ 2 ನ್ಯಾನೋಮೀಟರ್ ಚಿಪ್ಪನ್ನು ಹಾಕ್ತಾರಂತೆ. ಬಯೋನಿಕ್ A20 ಚಿಪ್ ಅದಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ಆಯಿತಾ. ಸೊ ನೋಡೋಣ, ಮುಂದಿನ ವರ್ಷ ಆಪಲ್ದು ಫೋಲ್ಡಬಲ್ ಫೋನ್ ಬರುತ್ತಾ ಹೇಗೆ. ಫೋಲ್ಡಬಲ್ನ ಅವ್ರು ಪರ್ಫೆಕ್ಟ್ ಮಾಡ್ತಾರೆ. ಏನಕ್ಕೆಂದರೆ ಆಪಲ್ನವರು ಸುಮ್ಮನೆ ಲಾಂಚ್ ಮಾಡಲ್ಲ. ಒಂದು ವಸ್ತುವನ್ನು, ಒಂದು ಪ್ರಾಡಕ್ಟನ್ನು ಫುಲ್ ಕಂಪ್ಲೀಟಾಗಿ ಪರ್ಫೆಕ್ಟ್ ಆದರೆ ಮಾತ್ರ ಲಾಂಚ್ ಮಾಡ್ತಾರೆ ಆಯಿತಾ. ಸೊ ಅದು ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಟ್ರಿಪಲ್ ಫೋಲ್ಡನ್ನೇ ಡೈರೆಕ್ಟಾಗಿ ಲಾಂಚ್ ಮಾಡ್ತಾರೆ ಅಥವಾ ಒಂದು ಸಿಂಗಲ್ ಫೋಲ್ಡನ್ನು ಲಾಂಚ್ ಮಾಡ್ತಾರೆ. ನೋಡೋಣ ಯಾವ ರೀತಿ ಇರುತ್ತೆ, ಎಷ್ಟು ತಿನ್ನಾಗಿರುತ್ತೆ ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಸೈಂಟಿಸ್ಟ್ಗಳು ಒಂದು ಹೊಸ ಪ್ರಾಸ್ಥೆಟಿಕ್ ಅಂದರೆ ಒಂದು ಆರ್ಟಿಫಿಷಿಯಲ್ ಐ ರೀತಿ ಒಂದು ಡಿವೈಸನ್ನು ತೊಗೊಂಬಂದಿದ್ದಾರೆ ಆಯಿತಾ. ಕನ್ನಡಕದ ರೀತಿ ಆಯಿತಾ. ಸೊ ಅದು ವೈರ್ಲೆಸ್ ಡಿವೈಸ್ ಅಂತೆ. ಅದು ಯೂಶ್ವಲಿ ಜನಗಳಿಗೆ ವಯಸ್ಸಾಗ್ತಾ ಬರುವಂಥ ಒಂದು ಬ್ಲೈಂಡ್ನೆಸ್ಸು ಆಯಿತಾ. ವಯಸ್ಸಾಗ್ತಾ ಕಣ್ಣು ಕಾಣುವಂಥದ್ದು ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಆ ಒಂದು ರೀತಿಯ ಬ್ಲೈಂಡ್ನೆಸ್ ಬಂದಿರೋರಿಗೆ, ಆ ರೀತಿ ವಯಸ್ಸಾಗ್ತಾ ನಮ್ಮ ದೃಷ್ಟಿ ಕಡಿಮೆ ಆಗೋರಿಗೆ ಇದು ಒಂದು ಸೊಲ್ಯೂಷನ್ ಅಂತ ಆಯಿತಾ. ಇದನ್ನು ಹಾಕ್ಕೊಂಡ್ರೆ ಪಾರ್ಷಿಯಲಿ ನಮಗೆ ಕಣ್ಣು ಕಾಣುತ್ತೆ. ಅಂದರೆ ಫುಲ್ ಕಂಪ್ಲೀಟಾಗಿ ಕಾಣುತ್ತೆ ಅಂತ ಅಲ್ಲ, ಒಂದು ಲೆವೆಲಿಗೆ. ಫಾರ್ ಎಕ್ಸಾಂಪಲ್ ಪಾರ್ಷಿಯಲಿ ಕಾಣುತ್ತೆ, ಲೈಟಾಗಿ ಓದೋದಕ್ಕೆ, ಟ್ರಾಫಿಕ್ ಸಿಗ್ನಲ್ ನೋಡೋದಕ್ಕೆ. ಸೊ ಈ ರೀತಿ ಕೆಲವೊಂದು ವಿಷಯಗಳಿಗೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಡೆಮಾನ್ಸ್ಟ್ರೇಟ್ ಕೂಡ ಮಾಡಿದರೆ ಆ ಡಿವೈಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಆಗಿದೆ. ಅಟ್ಲೀಸ್ಟ್ ನೋಡಿ, ಕಣ್ಣು ಕಂಪ್ಲೀಟ್ ಕಾಣದಿರೋದಕ್ಕಿಂತ ಒಂದು ಸ್ವಲ್ಪ ಕಾಣ್ತಿದ್ರೆ ಒಳ್ಳೇದಲ್ವಾ. ಸೊ ಅದರಿಂದ ನಂಗೆ ಅನ್ನಿಸ್ದಂಗೆ ಇದು ಯೂಸ್ ಆಗುತ್ತೆ. ನೋಡೋಣ, ಇದು ಇಂಪ್ಲಿಮೆಂಟ್ ಆಗಿ ಪ್ರಾಡಕ್ಟ್ ಬಂತು ಅಂತ ಅಂದರೆ ತುಂಬ ಜನಕ್ಕೆ ನಂಗೆ ಅನ್ನಿಸ್ದಂಗೆ ಹೆಲ್ಪ್ ಆಗುತ್ತೆ. ತುಂಬ ಜನ, ಎಲ್ರಿಗೂ, ನಮಗೂ ಅಷ್ಟೇ. ಏಜ್ ಆಗ್ತಾ ಒಂದು ಕಣ್ಣಿನ ದೃಷ್ಟಿ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಅಂಥವ್ರಿಗೆ ಹೆವಿ ಹೆಲ್ಪ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಕೊಹ್ಲೇರ್ ಅಂತ ಒಂದು ಬ್ರ್ಯಾಂಡು ಆಯಿತಾ. ಸೊ ಇವರು
ನಮ್ಮ ಟಾಯ್ಲೆಟ್ ರೂಮ್ಗೆ ಕ್ಯಾಮ್ರಾ ಇಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ತಪ್ಪು ತಿಳ್ಕೊಬೇಡಿ, ಟಾಯ್ಲೆಟ್ ರೂಮಲ್ಲಿರುವಂಥ ಕಮೋಡಿಗೆ ಕ್ಯಾಮ್ರಾವನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಆಯಿತಾ. ಏನಕ್ಕಪ್ಪ ಅಂತ ನೀವು ಗೆಸ್ ಮಾಡ್ತಾ ಇದ್ರೆ ಅನ್ಕೋತೀರಾ, ಮೋಸ್ಟ್ಲಿ ಈ ಕಮೋಡಲ್ಲಿ ಕೀಟಾಣುಗಳೆಲ್ಲ ಇರುತ್ತಲ್ವ, ಸರಿಯಾಗಿ ಕ್ಲೀನ್ ಆಗಿಲ್ಲ ಅಂದರೆ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಕ್ಯಾಮ್ರಾ ಇಟ್ಟಿರ್ಬೋದಾ ಅಂತ ನೀವು ಅನ್ಕೋತಾ ಇದ್ರೆ ಅಲ್ಲ. ಈ ಕಂಪ್ನಿಯವರು ಈ ಕ್ಯಾಮ್ರಾ ಇಡ್ತಿರುವಂಥ ರೀಸನ್ ಏನಪ್ಪ ಅಂದರೆ, ನೀವು ಹೊರಗೆ ಹಾಕುವಂಥ ನಿಮ್ಮ ಕಸವನ್ನು, ನಿಮ್ಮ ದೇಹದಿಂದ ಹೊರಗೋಗುವಂಥ ಕಸವನ್ನು ಅದು ಕ್ಯಾಮ್ರಾ ಮುಖಾಂತರ ಕ್ಯಾಪ್ಚರ್ ಮಾಡಿ ಅದರಲ್ಲಿ ಏನಾದರೂ ಸಿಂಪ್ಟಮ್ಸ್ ಇದ್ದರೆ, ಅದರಲ್ಲಿ ಏನಾದರೂ ಇರಬಾರ್ದಿರುವಂಥದ್ದಿದ್ದರೆ ನಿಮಗೆ ಒಂದು ಮುಂಚೆನೇ ಕ್ಲೂ ಕೊಟ್ಬಿಡುತ್ತಂತೆ. ಓಕೆ, ನಿಮಗೆ ಈ ರೀತಿ ಒಂದು ಕಾಯಿಲೆ ಇರಬಹುದು, ಈ ರೀತಿ ಒಂದು ಕಾಯಿಲೆ ಫ್ಯೂಚರ್ನಲ್ಲಿ ಬರಬಹುದು, ಫಸ್ಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ. ಸಂಬಂಧನೇ ಇಲ್ಲ ಗುರು. ನಾನು ಅಂದ್ಕೊಂಡೆ ಫಸ್ಟ್ ನ್ಯೂಸ್ ಓದಿದಾಗ, ಮೋಸ್ಟ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಏನೋ ಒಂದು ಕ್ಯಾಮ್ರಾ ಇರ್ಬೋದು ಅಂತ ಅಂದ್ಕೊಂಡೆ ಆಯಿತಾ. ಇದು ನಿಮ್ಮನ್ನೇನು ಶೂಟ್ ಮಾಡಲ್ಲ, ಕಮೋಡನ್ನು ಶೂಟ್ ಮಾಡ್ಕೊಳುತ್ತೆ ಆಯಿತಾ. ಸೊ ನಂಗೆ ಗೊತ್ತಿಲ್ಲ ಇದನ್ನು ಯಾರು ತಗೋತಾರೆ ಅಂತ. ಈ ಒಂದು ಕ್ಯಾಮ್ರಾಗೆ 52,700 ರೂಪಾಯಿ ಅಂತೆ. ಇನ್ನೂ ಈ ಕಣ್ಣಲ್ಲಿ ಏನು ನೋಡಬೇಕೋ ದೇವ್ರಾಣೆ ಗೊತ್ತಿಲ್ಲ. ಈ ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಡೆಕೋಡಾ ಅಂತ, ಡೆಕೋಡಾ ಫ್ರಮ್ ಕೊಲೇರ್ ಈ ಬ್ರ್ಯಾಂಡ್ ಹೆಸರು. ಏನೋಪ್ಪ ನಂಗೆ ಗೊತ್ತಿಲ್ಲ ಹೆಚ್ಚೇನೋ ತಗೋತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವ್ರು ಏನು ಐಫೋನ್ ಏರ್ ತಿನ್ನೆಸ್ಟ್ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ರು ಅದನ್ನು ಯಾರು ತುಂಬ ಜನ ತಗೋತಾ ಇಲ್ವಂತೆ. ಆಬ್ವಿಯಸ್ಲಿ ಬ್ಯಾಟ್ರಿ ಬ್ಯಾಕಪ್ ತುಂಬ ಕಡಿಮೆ ಇರುತ್ತೆ. ಸೊ ಇದೀಗ ಆಪಲ್ನವರು ಆ ಒಂದು ಆಪಲ್ ಏರ್ ಫೋನಿಂದು ಪ್ರೊಡಕ್ಷನ್ನ 80% ಕಟ್ ಡೌನ್ ಮಾಡಿದಾರಂತೆ. ಪ್ರೊಡಕ್ಷನ್ ತುಂಬ ಕಮ್ಮಿ ಮಾಡಿದಾರಂತೆ. ಏನಕ್ಕೆ ಸೇಲ್ಸ್ ಜಾಸ್ತಿ ಆಗ್ತಿಲ್ಲ ಅಂದರೆ ಪ್ರೊಡ್ಯೂಸ್ ಮಾಡಿ ಉಪಯೋಗ ಇಲ್ಲ, ಡಿಮ್ಯಾಂಡ್ ತುಂಬ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿರುವಂಥ 25% ಜೆನ್ಸಿಗಳು, ಅಂದರೆ 4ರಲ್ಲಿ ಒಬ್ಬ ಜೆನ್ಸಿ ಏನಿರ್ತಾರೆ ಅವರು ಫ್ಯೂಚರ್ನಲ್ಲಿ ಮದುವೆನೇ ಆಗಲ್ವಂತೆ ಮತ್ತು ಮಕ್ಕಳು ಕೂಡ ಮಾಡ್ಕೊಳ್ಳಲ್ವಂತೆ. ಆಬ್ವಿಯಸ್ಲಿ ಮದುವೆ ಆಗಿಲ್ಲ ಅಂದರೆ ಮಕ್ಳು ಹೆಂಗಾಗುತ್ತೆ. ಸೊ ಇದಕ್ಕೆ ರೀಸನ್ ತುಂಬ ಇದೆ ಆಯಿತಾ. ಒಂದು, ಅವರು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರಂತೆ, ಮತ್ತು ತುಂಬ ರೀಸೆಂಟ್ ಟ್ರೆಂಡ್ಗಳಿಗೆ ಇನ್ಫ್ಲೂಯೆನ್ಸ್ ಆಗಿ ಅವರು ಮದುವೆನೇ ಆಗದೇ ಇರಬಹುದು, ಮತ್ತು ಪ್ರಿಯಾರಿಟಿಯನ್ನು ಡಿಫ್ರೆಂಟಾಗಿ ಸೆಟ್ ಮಾಡ್ಕೊಳ್ಳುವಂಥದ್ದು, ಅವರು ಕೆರಿಯರಿಗೆ ಎಜುಕೇಷನ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡುವಂಥದ್ದು, ಮತ್ತು ಕಲ್ಚರಿಂದ ಸ್ವಲ್ಪ ದೂರ ಆಗಿರುವಂಥದ್ದು ಆಯಿತಾ. ಇತ್ತೀಚೆಗೆ ಇರುವಂಥ ಮಕ್ಕಳೆಲ್ಲ ಕಲ್ಚರಿಗೆ ಅಷ್ಟು ಪ್ರಿಯಾರಿಟಿ ಕೊಡಲ್ಲ ಆಯಿತಾ. ಅವರಿಗೆ ಈ ಥರನೂ ಇರುತ್ತಾ, ಕಲ್ಚರ್ ಬಗ್ಗೆ ಗೊತ್ತಿರಲ್ಲ ಆಯಿತಾ. ಸೊ ಅದು ಕೂಡ ಇನ್ನೊಂದು ರೀಸನ್ ಆಗಿರಬಹುದು ನಂಗೆ ಅನ್ನಿಸ್ದಂಗೆ. ಸೊ ನೋಡ್ರಪ್ಪ, ಜೆನ್ಸಿಗಳು ನೀವೇನಾದರೂ ಇದ್ದರೆ ಆದಷ್ಟು ಬೇಗ ಮದುವೆ ಆಗಿಬಿಡಿ. ಇಲ್ಲ ಅಂದರೆ ಸ್ವಲ್ಪ ಏಜ್ ಆಯಿತು, ವಯಸ್ಸಾಯಿತು ಅಂತ ಅಂದರೆ ನಿಮಗೆ ಬೇಕು ಅಂದರೆ ಯಾರು ಕೂಡ ಹೆಣ್ಣು ಕೊಡಲ್ಲ. ತುಂಬ ಕೇರ್ಫುಲ್ ಆಗಿರಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಕ್ವಾಲ್ಕಾಮ್ ಅವರು ಒಂದು ಹೊಸ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ಲಾಂಚ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 6S Gen 4 ಪ್ರೊಸೆಸರ್ ಆಯಿತಾ. ಇದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಕಳೆದ ಒಂದು Gen 3 ಕಂಪೇರ್ ಮಾಡಿಕೊಂಡ್ರೆ ಇದು 36% ಫಾಸ್ಟರ್ CPU ಮತ್ತು ಅಪ್ರಾಕ್ಸಿಮೇಟ್ಲಿ 60% ಫಾಸ್ಟರ್ GPU ಜೊತೆಗೆ ಬರ್ತಾ ಇದೆಯಂತೆ ಆಯಿತಾ. ಸೊ ಈ ಒಂದು ಫೋನಲ್ಲಿ ನಮಗೆ ಅಪ್ ಟು 144 Hz ತನಕ ಡಿಸ್ಪ್ಲೇ ಸಪೋರ್ಟ್ ಆಗುತ್ತೆ. ಚೆನ್ನಾಗಿದೆ ಪ್ರೊಸೆಸರ್, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥದ್ದು. LPDDR5X UFS 3.1 ತನಕ ಇದು ಸಪೋರ್ಟ್ ಆಗುತ್ತೆ, ಮತ್ತು Wi-Fi 6E ಕೂಡ ಈ ಸಲ ಎನೇಬಲ್ ಮಾಡಿದ್ದಾರೆ. ಸೊ ನೋಡೋಣ, ಯೂಶ್ವಲಿ ಈ ಒಂದು ಪರ್ಟಿಕ್ಯುಲರ್ ಪ್ರೊಸೆಸರು ಒಂದು 20-22 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಪ್ರೊಸೆಸರ್ ಆಯಿತಾ. ನೋಡೋಣ ಅಂತೂ ಸ್ಕೋರೆಲ್ಲ ಯಾವ ರೀತಿ ಇರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಯಲ್ಮಿನವರು ಆ್ಯಂಡ್ರಾಯ್ಡ್ 16 ಬೇಸ್ಡ್ ರಿಯಲ್ಮಿ UI 7ನ ಲಾಂಚ್ ಮಾಡಿದ್ದಾರೆ. ಯಾವುದೆಲ್ಲ ಫೋನ್ಗಳಿಗೆ ಅಪ್ಡೇಟ್ ಬರುತ್ತೆ ಆ ಒಂದು ಲಿಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ರಿಯಲ್ಮಿ UI 7ಅಲ್ಲಿ ಕೆಲವೊಂದು ಲುಕ್ ವೈಸು ಅಪಿಯರೆನ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಆಯಿತಾ. ಕೆಲವೊಂದು ಕಡೆ ಟ್ರಾನ್ಸ್ಪರೆಂಟ್ ಡಿಸೈನ್, ಸೇಮ್ ಆಪಲ್ ರೀತಿ ಕಾಣೋ ರೀತಿ ಮಾಡಿದ್ದಾರೆ. ಸೊ ನೋಡೋದಕ್ಕೊಂದು ರೀತಿ ಆಪಲಿಂದ ಹೋಮ್ ಸ್ಕ್ರೀನ್ ನೋಡ್ದಂಗೆ ಆಗುತ್ತೆ. ಓಕೆ, ನೋಡೋಣ ಬರಲಿ, ಆ್ಯಕ್ಚುಲಿ ಟೆಸ್ಟ್ ಮಾಡಿ ವಿಡಿಯೋ ಮಾಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಥಿಂಗ್ ಅವರು ಒಂದು ಹೊಸ ಫೋನ್ನ ಲಾಂಚ್ ಮಾಡಬಹುದು ಆಯಿತಾ, ಕನ್ಫರ್ಮ್ ಇಲ್ಲ. ಸೊ ಹೇಳಲಾಗ್ತಾ ಇದೆ ನಥಿಂಗ್ ಫೋನ್ 3A ಲೈಟ್ ಅಂತ, 3A ಮತ್ತು 3A Pro ಎರಡು ಲಾಂಚ್ ಆಗಿದೆ. 3A ಲೈಟ್ ಅಂತ ಇನ್ನೊಂದು ಫೋನ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಡೈಮೆನ್ಸಿಟಿ 7300 ಪ್ರೊಸೆಸರ್ನೊಂದಿಗೆ ಈ ಒಂದು ಫೋನ್ ಬರುತ್ತಂತೆ. ಸೊ ಇನ್ನೂ ಕಡಿಮೆಗೆ, ಮೋಸ್ಟ್ ಲೈಟ್ ಅಂದರೆ ಇನ್ನೂ ಕಡಿಮೆಗೆ ಲಾಂಚ್ ಆಗಬಹುದಾ ಅಂತ. ಮೋಸ್ಟ್ಲಿ ಒಂದು 12-13 ಸಾವಿರ ಗೊತ್ತಿಲ್ಲ, ನೋಡೋಣ ಮಟ್ಟಿಗೆ ಬರ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, OnePlus ಅವರು OnePlus 15 ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಕನ್ಫರ್ಮ್ ಆಗಿದೆ, ನಾನು ಇದನ್ನು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಸೊ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಹೊಂದಿರುವಂಥ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಆಗುತ್ತೆ. ಅಂದರೆ ಈ ಪ್ರೊಸೆಸರ್ನೊಂದಿಗೆ ಲಾಂಚ್ ಆಗೋ ನಮ್ಮ ದೇಶದ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಆಗುತ್ತೆ.
ಸೊ ಗ್ಲೋಬಲ್ ಆಗಿ ಇದನ್ನು ಲಾಂಚ್ ಮಾಡ್ತಾರೆ, ನಮ್ಮ ದೇಶದಲ್ಲೂ ಕೂಡ ಒಟ್ಟಿಗೆ ಲಾಂಚ್ ಆಗುತ್ತೆ. ಫೋನ್ನ ಲುಕ್ಕೆಲ್ಲ ಆಲ್ರೆಡಿ ರಿವೀಲ್ ಆಗಿದೆ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನು ಲಾವಾದವರು ಲಾವಾ ಅಗ್ನಿ 4 ಲಾಂಚ್ ಮಾಡೋದು ಕನ್ಫರ್ಮ್ ಆಗಿದೆ. BIS ವೆಬ್ಸೈಟಲ್ಲಿ ಅವರು ಲಿಸ್ಟ್ ಮಾಡಿದ್ದಾರೆ ಆಯಿತಾ. ಇದು ಕೆಲವೊಂದು ಪರ್ಮಿಷನ್ ಎಲ್ಲ ತೊಗೋಬೇಕಾಗತ್ತೆ, ಲೈಸೆನ್ಸ್ ಎಲ್ಲ ತೊಗೋಬೇಕಾಗತ್ತೆ ಲಾಂಚ್ ಮಾಡೋಕ್ಕಿಂತ ಮುಂಚೆ. ಸೊ ಗೌರ್ಮೆಂಟಿನ ವೆಬ್ಸೈಟು, ಸೊ ಅದರಲ್ಲಿ ಲಿಸ್ಟ್ ಆಗಿದೆ. ಸೊ ಇನ್ನು ಕೆಲವು ದಿನಗಳಲ್ಲಿ ಇದು ಬರಬಹುದು. ನಂಗೆ ಅನ್ನಿಸ್ದಂಗೆ ಒಂದು 25,000 ರೇಂಜ್ ಒಳಗೆ ಲಾಂಚ್ ಆಗುತ್ತೆ ಅಂತ ಅನ್ಕೋತೀನಿ ಆಯಿತಾ. ಸೊ ನೋಡೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, iQOO 15 ಗ್ಲೋಬಲಾಗಿ ಲಾಂಚ್ ಆಗಿದೆ. ನಮ್ಮ ದೇಶದಲ್ಲಿ ಬರುತ್ತೆ ಕೆಲವು ದಿನಗಳಲ್ಲಿ. ಈ ಫೋನ್ನ ಗ್ಲೋಬಲ್ ಚೈನಾದಲ್ಲಿ 52,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಆಯಿತಾ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರು, ಗೇಮಿಂಗೋಸ್ಕರ ಮಾಡಿರೋ ಫೋನ್ ಆಯಿತಾ. 7,000 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇದೆ. ನಮ್ಮ ದೇಶದಲ್ಲಿ ಮೋಸ್ಟ್ಲಿ ಒಂದು 55,000 ರೇಂಜಲ್ಲಿ ಆಗ್ಬೋದಾ ಅಂತ ನೋಡೋಣ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.